ಅಧ್ಯಾಯ 7-10. ಸಂಧ್ಯೆಯು ಅರುಂಧತಿಯಾಗಿ ಅವತರಿಸಿ ಮುನಿವರ ವಸಿಷ್ಠರೊಂದಿಗೆ ವಿವಾಹವಾಗುವುದು. ಬ್ರಹ್ಮದೇವರು ರುದ್ರನ ವಿವಾಹಕ್ಕಾಗಿ ಪ್ರಯತ್ನಿಸುವುದು. ಭಗವಾನ್ ವಿಷ್ಣು ಅವರಿಗೆ ಶಿವೆಯ ಆರಾಧನೆಗಾಗಿ ಉಪದೇಶಿಸುವುದು. ಬ್ರಹ್ಮದೇವರು ಹೇಳುತ್ತಾರೆ, ನಾರದನೇ, ವರವನ್ನು ಕೊಟ್ಟು ಭಗವಾನ್ ಶಂಕರನು ಅಂತರ್ಧಾನನಾದಾಗ ಸಂಧ್ಯೆಯು ಮುನಿ ಮೇಧಾತಿಥಿಯ ಯಜ್ಞ ಮಾಡುವಲ್ಲಿಗೆ ಹೋದಳು. ಭಗವಾನ್ ಶಂಕರನ ಕೃಪೆಯಿಂದ ಆಕೆಯನ್ನು ಅಲ್ಲಿ ಯಾರೂ ನೋಡಲಿಲ್ಲ. ಆಕೆಗೆ ತಪಸ್ಸಿನ ವಿಧಿಯನ್ನು ಉಪದೇಶಿಸಿದ ಆ ತೇಜಸ್ವಿ ಬ್ರಹ್ಮಚಾರಿಯನ್ನು ಸ್ಮರಿಸಿದಳು. ಮಹಾಮುನಿಯೇ, ಹಿಂದೆ ಮಹರ್ಷಿ ವಸಿಷ್ಠರು ಪರಮೇಷ್ಠಿಯಾದ ನನ್ನ ಆಜ್ಞೆಯಂತೆ ಒಂದು ತೇಜಸ್ವಿ ಬ್ರಹ್ಮಚಾರಿಯ ವೇಷವನ್ನು ಧರಿಸಿ ಆಕೆಗೆ ತಪಸ್ಸು ಮಾಡುವ ನಿಯಮಗಳನ್ನು ಉಪದೇಶಿಸಿದ್ದರು. ಸಂಧ್ಯೆಯು ತನಗೆ ತಪಸ್ಸಿನ ಉಪದೇಶ ಮಾಡಿರುವ ಆ ಬ್ರಹ್ಮಚಾರಿ ಬ್ರಾಹ್ಮಣ ವಸಿಷ್ಠರನ್ನು ಪತಿಯ ರೂಪದಿಂದ ಮನಸ್ಸಿನಲ್ಲಿಟ್ಟುಕೊಂಡು ಆ ಮಹಾಯಜ್ಞದ ಪ್ರಜ್ವಲಿತ ಅಗ್ನಿಯ ಸಮೀಪಕ್ಕೆ ಹೋದಳು. ಆಗ ಭಗವಾನ್ ಶಂಕರನ ಕೃಪೆಯಿಂದ ಮುನಿಗಳು ಆಕೆಯನ್ನು ನೋಡಲಿಲ್ಲ. ಬ್ರಹ್ಮದೇವರ ಆ ಪುತ್ರಿಯು ಬಹಳ ಹರ್ಷದಿಂದ ಆ ಅಗ್ನಿಯಲ್ಲಿ ಪ್ರವೇಶಿಸಿದಳು. ಆಕೆಯ ಪುರೋಡಶಮಯ ಅಂದರೆ ಹವಿಸ್ಸಿನ ಭಾಗ ಶರೀರ ತತ್ಕ್ಷಣ ಸುಟ್ಟು ಹೋಯಿತು. ಆ ಪುರೋಡಶದ ಅಲಕ್ಷಿತ ಗಂಧವು ಎಲ್ಲೆಡೆ ಹರಡಿಕೊಂಡಿತು. ಅಗ್ನಿಯು ಭಗವಾನ್ ಶಂಕರನ ಆಜ್ಞೆಯಂತೆ ಆಕೆಯ ಸುವರ್ಣದಂತಹ ಶರೀರವನ್ನು ಸುಟ್ಟು ಶುದ್ಧಗೊಳಿಸಿ ಸೂರ್ಯ ಮಂಡಲಕ್ಕೆ ತಲುಪಿಸಿದನು. ಆಗ ಸೂರ್ಯನು ಪಿತೃಗಳ ಮತ್ತು ದೇವತೆಗಳ ತೃಪ್ತಿಗಾಗಿ ಆಕೆಯನ್ನು 2 ಭಾಗಗಳಾಗಿಸಿ ತನ್ನ ರಥದಲ್ಲಿ ಸ್ಥಾಪಿಸಿಕೊಂಡನು. ಮುನೀಶ್ವರನೇ, ಆಕೆಯ ಶರೀರದ ಮೇಲ್ಭಾಗವು ಪ್ರಾತಃ ಸಂಧ್ಯೆಯಾಯಿತು. ಅದು ಹಗಲು ಮತ್ತು ಇರುಳಿನ ನಡುವೆ ಬರುವ ಆದಿಸಂಧ್ಯೆಯಾಗಿದೆ. ಶರೀರದ ಉಳಿದ ಭಾಗವು ಸಾಯಂ ಸಂಧ್ಯೆಯಾಯಿತು. ಅದು ಹಗಲು ಇರುಳಿನ ನಡುವೆ ಆಗುವ ಅಂತಿಮ ಸಂಧ್ಯೆಯಾಗಿದೆ. ಸಾಯಂ ಸಂಧ್ಯೆಯು ಸದಾ ಪಿತೃಗಳಿಗೆ ಪ್ರಸನ್ನತೆಯನ್ನು ಉಂಟು ಮಾಡುವುದಾಗಿದೆ. ಸೂರ್ಯೋದಯದ ಮೊದಲು ಅರುಣೋದಯವಾದಾಗ ಪೂರ್ವದ ಕ್ಷಿತಿಜದಲ್ಲಿ ಕೆಂಬಣ್ಣ ಮೂಡಿದಾಗ ಪ್ರಾತಃ ಸಂಧ್ಯೆಯು ಪ್ರಕಟವಾಗುವುದು. ಅದು ದೇವತೆಗಳಿಗೆ ಪ್ರಸನ್ನಗೊಳಿಸುವಂತಹುದು. ಕೆಂಪು ಕಮಲದಂತೆ ಸೂರ್ಯನು ಅಸ್ತಮಿಸಿದಾಗ ಸಾಯಂ ಸಂಧ್ಯೆಯ ಉದಯವಾಗುತ್ತದೆ. ಅದು ಪಿತೃಗಳಿಗೆ ಆನಂದವನ್ನು ಕೊಡುವಂತಹುದು. ಪರಮದಯಾಳು ಭಗವಾನ್ ಶಿವನು ಆಕೆಯ ಮನಸಹಿತ ಪ್ರಾಣಗಳಿಗೆ ದಿವ್ಯ ಶರೀರದಿಂದ ಕೂಡಿದ ದೇಹಧಾರಿಯಾಗಿಸಿದನು. ಮುನಿಯ ಯಜ್ಞದ ಸಮಾಪ್ತಿಯ ಸಮಯ ಬಂದಾಗ ಅವಳು ಅಗ್ನಿಯ ಜ್ವಾಲೆಯಲ್ಲಿ ಮಹರ್ಷಿ ಮೇಧಾತಿಥಿಗೆ ಕಾದ ಸುವರ್ಣದಂತೆ ಕಾಂತಿಯುಳ್ಳ ಪುತ್ರಿಯ ರೂಪದಲ್ಲಿ ಪ್ರಾಪ್ತವಾದಳು. ಮುನಿಯು ಬಹಳ ಆನಂದದಿಂದ ಆ ಪುತ್ರಿಯನ್ನು ಸ್ವೀಕರಿಸಿದನು. ಮುನಿಯೇ, ಅವರು ಯಜ್ಞಕ್ಕಾಗಿ ಆಕೆಯನ್ನು ಸ್ನಾನ ಮಾಡಿಸಿ ತನ್ನ ತೊಡೆಯಲ್ಲಿ ಕುಳ್ಳಿರಿಸಿಕೊಂಡು ಶಿಷ್ಯರಿಂದ ಸುತ್ತುವರಿದ ಮಹಾಮುನಿ ಮೇಧಾತಿಥಿಗೆ ಬಹಳ ಸಂತೋಷವಾಯಿತು. ಅವರು ಆಕೆಯ ಹೆಸರನ್ನು ಅರುಂಧತಿ ಎಂದಿಟ್ಟರು. ಅವಳು ಯಾವ ಕಾರಣದಿಂದಲೂ ಧರ್ಮವನ್ನು ಉಲ್ಲಂಘಿಸುತ್ತಿರಲಿಲ್ಲ. ಆದ್ದರಿಂದ ಅದೇ ಗುಣದಿಂದಾಗಿ ಆಕೆಗೆ ಈ ತ್ರಿಭುವನ ವಿಖ್ಯಾತ ಹೆಸರು ಪ್ರಾಪ್ತವಾಯಿತು. ದೇವರ್ಷಿಯೇ, ಯಜ್ಞವನ್ನು ಸಮಾಪ್ತಿಗೊಳಿಸಿ ಕೃತಕೃತ್ಯನಾದ ಆ ಮುನಿಯು ಪುತ್ರಿಯ ಪ್ರಾಪ್ತಿಯಾದ್ದರಿಂದ ಬಹಳ ಪ್ರಸನ್ನರಾಗಿದ್ದರು. ತಮ್ಮ ಶಿಷ್ಯರೊಂದಿಗೆ ಆಶ್ರಮದಲ್ಲಿದ್ದುಕೊಂಡು ಸದಾ ಆಕೆಯ ಲಾಲನೆ ಪಾಲನೆ ಮಾಡುತ್ತಿದ್ದರು. ಅರುಂಧತಿ ದೇವಿಯು ಚಂದ್ರಭಾಗ ತೀರದ ತಾಪಸಾರಣ್ಯದೊಳಗೆ ಮುನಿವರ ಮೇಧಾತಿಥಿಯ ಆ ಆಶ್ರಮದಲ್ಲಿ ನಿಧಾನವಾಗಿ ಬೆಳೆದು ದೊಡ್ಡವಳಾದಳು. ಆಕೆಯು ವಿವಾಹಕ್ಕೆ ಯೋಗ್ಯವಾದಾಗ ನಾನು, ವಿಷ್ಣು ಮತ್ತು ಮಹೇಶ್ವರರು ಸೇರಿ ಬ್ರಹ್ಮಪುತ್ರ ವಸಿಷ್ಠನೊಂದಿಗೆ ಆಕೆಯ ವಿವಾಹವನ್ನು ಮಾಡಿಸಿದೆವು. ಬ್ರಹ್ಮ, ವಿಷ್ಣು, ಮಹೇಶ್ವರ ಇವರ ಕೈಗಳಿಂದ ಹೊರಟ ಜಲದಿಂದ ಶಿಪ್ರ ಮೊದಲಾದ 7 ಪವಿತ್ರ ನದಿಗಳು ಉತ್ಪನ್ನವಾದವು. ಮುನಿಯೇ, ಮೇಧಾತಿಥಿಯ ಪುತ್ರಿ ಮಹಾಸಾಧ್ವಿ ಅರುಂಧತಿಯು ಸಮಸ್ತ ಪತಿವ್ರತೆಯರಲ್ಲಿ ಶ್ರೇಷ್ಠಳಾಗಿದ್ದಳು. ಅವಳು ಮಹರ್ಷಿ ವಸಿಷ್ಠರನ್ನು ಪತಿಯಾಗಿ ಪಡೆದು ಅವರೊಂದಿಗೆ ಬಹಳ ಶೋಭಿಸುತ್ತಿದ್ದಳು. ಅವಳಲ್ಲಿ ಶಕ್ತಿಯೇ ಮೊದಲಾದ ಶುಭ ಹಾಗೂ ಶ್ರೇಷ್ಠ ಪುತ್ರರು ಹುಟ್ಟಿದರು. ಮುನಿ ಶಿರೋಮಣಿಯೇ, ಈ ಪ್ರಕಾರ ನಾನು ನಿನ್ನಲ್ಲಿ ಸಮಸ್ತ ಕಾಮನೆಗಳ ಫಲಗಳನ್ನು ಕೊಡುವಂತಹ ಪರಮ ಪಾವನ ಹಾಗೂ ದಿವ್ಯವಾದ ಸಂಧ್ಯೆಯ ಪವಿತ್ರ ಚರಿತ್ರೆಯನ್ನು ವರ್ಣಿಸಿರುವೆನು. ಯಾವುದೇ ಸ್ತ್ರೀಯಾಗಲಿ ಶುಭ ವ್ರತವನ್ನು ಆಚರಿಸುವ ಪುರುಷನಾಗಲಿ ಈ ಪ್ರಸಂಗವನ್ನು ಕೇಳುವನೋ ಅವನು ಸಮಸ್ತ ಕಾಮನೆಗಳನ್ನು ಪಡೆದುಕೊಳ್ಳುವನು. ಇದರಲ್ಲಿ ಬೇರೆ ವಿಚಾರ ಮಾಡುವ ಅವಶ್ಯಕತೆಯೇ ಇಲ್ಲ. ಪ್ರಜಾಪತಿ ಬ್ರಹ್ಮದೇವರ ಈ ಮಾತನ್ನು ಕೇಳಿ ನಾರದರ ಮನಸ್ಸು ಪ್ರಸನ್ನವಾಯಿತು ಮತ್ತು ಇಂತೆಂದರು. ನಾರದರು ಕೇಳಿದರು, ಪೂಜ್ಯರೇ,
ನೀವು ಅರುಂಧತಿಯ ಹಾಗೂ ಹಿಂದಿನ ಜನ್ಮದಲ್ಲಿ ಆಕೆಯ ಸ್ವರೂಪಭೂತ ಸಂಧೆಯ ಬಹಳ ಉತ್ತಮವಾದ ಶಿವಭಕ್ತಿಯನ್ನು ವೃದ್ಧಿಗೊಳಿಸುವಂತಹ ದಿವ್ಯ ಕಥೆಯನ್ನು ಹೇಳಿದಿರಿ. ಧರ್ಮಜ್ಞನೇ, ಈಗ ನೀವು ಬೇರೆಯವರ ಪಾಪಗಳನ್ನು ವಿನಾಶ ಮಾಡುವಂತಹ ಉತ್ತಮ ಹಾಗೂ ಮಂಗಳದಾಯಕ ಭಗವಾನ್ ಶಿವನ ಪರಮ ಪವಿತ್ರ ಚರಿತ್ರೆಯನ್ನು ವರ್ಣಿಸಿರಿ. ಕಾಮದೇವನು ರತಿಯನ್ನು ವಿವಾಹ ಮಾಡಿಕೊಂಡು ಹರ್ಷಪೂರ್ವಕ ಹೊರಟು ಹೋದನು. ದಕ್ಷನೇ ಆದಿ ಇತರ ಮುನಿಗಳು ತಮ್ಮ ತಮ್ಮ ಸ್ಥಾನಕ್ಕೆ ತೆರಳಿದರು. ಸಂಧ್ಯೆಯು ತಪಸ್ಸು ಮಾಡಲಿಕ್ಕಾಗಿ ಹೊರಟು ಹೋದ ಬಳಿಕ ಅಲ್ಲಿ ಏನಾಯಿತು? ಬ್ರಹ್ಮದೇವರು ಹೇಳಿದರು, ವಿಪ್ರವರ ನಾರದನೇ, ನೀನು ಧನ್ಯನಾಗಿರುವೆ, ಭಗವಾನ್ ಶಿವನ ಸೇವಕನಾಗಿರುವೆ. ಆದ್ದರಿಂದ ಶಿವನ ಲೀಲೆಯಿಂದ ಕೂಡಿದ ಅವನ ಶುಭ ಚರಿತ್ರೆಯನ್ನು ಭಕ್ತಿಪೂರ್ವಕವಾಗಿ ಕೇಳು. ಅಯ್ಯ, ಹಿಂದಿನ ಕಾಲದಲ್ಲಿ ನಾನೊಮ್ಮೆ ಮೋಹದಲ್ಲಿ ಸಿಲುಕಿ ಭಗವಾನ್ ಶಂಕರನು ನನ್ನನ್ನು ಅಪಹಾಸ್ಯ ಮಾಡಿದಾಗ ನನಗೆ ಬಹಳ ಬೇಸರವಾಯಿತು. ವಾಸ್ತವವಾಗಿ ಶಿವನ ಮಾಯೆಯು ನನ್ನನ್ನು ಮೋಹಿಸಿತ್ತು. ಅದಕ್ಕಾಗಿ ನಾನು ಭಗವಾನ್ ಶಂಕರನ ಕುರಿತು ಈರ್ಷ್ಯೆ ತಳೆದನು. ಅದನ್ನು ಹೇಳುವೆನು ಕೇಳು. ಒಮ್ಮೆ ದಕ್ಷರಾಜನು ಮುನಿಗಳು ಕುಳಿತಿದ್ದಲ್ಲಿಗೆ ನಾನು ಹೋಗಿದ್ದೆ. ಅಲ್ಲಿ ರತಿಯೊಂದಿಗೆ ಕಾಮದೇವನು ಇದ್ದನು. ನಾರದನೇ, ಆಗ ನಾನು ಬಹಳ ಪ್ರಸನ್ನತೆಯಿಂದ ದಕ್ಷ ಹಾಗೂ ಇತರ ಪುತ್ರರನ್ನು ಸಂಬೋಧಿಸಿ ಮಾತುಕತೆಯನ್ನು ಪ್ರಾರಂಭಿಸಿದೆನು. ಅಲ್ಲಿ ಮಾತುಕತೆಯಾಡುವಾಗ ನಾನು ಶಿವನ ಮಾಯೆಯಿಂದ ಪೂರ್ಣವಾಗಿ ಮೋಹಿತನಾಗಿದ್ದೆ. ಆದ್ದರಿಂದ ನಾನು ಹೇಳಿದೆ, ಪುತ್ರರಿರ, ಮಹಾದೇವನು ಯಾವುದಾದರೂ ಕಮನೀಯ ಕಾಂತಿಯುಳ್ಳ ಸ್ತ್ರೀಯಳ ಪಾಣಿಗ್ರಹಣ ಮಾಡುವಂತೆ ನೀವು ಪ್ರಯತ್ನಿಸಬೇಕು ಎಂದು. ಇದಾದ ಬಳಿಕ ನಾನು ಭಗವಾನ್ ಶಿವನನ್ನು ಮೋಹಿತರನ್ನಾಗಿಸುವ ಭಾರವನ್ನು ರತಿಸಹಿತ ಕಾಮದೇವನಿಗೆ ಒಪ್ಪಿಸಿದೆನು. ಕಾಮದೇವನು ನನ್ನ ಆಜ್ಞೆಯನ್ನು ಒಪ್ಪಿಕೊಂಡು ಹೇಳಿದನು, ಪ್ರಭೋ, ಸುಂದರ ಸ್ತ್ರೀಯೇ ನನ್ನ ಅಸ್ತ್ರವಾಗಿದೆ. ಆದ್ದರಿಂದ ಶಿವನನ್ನು ಮೋಹಿತರನ್ನಾಗಿಸಲು ಯಾವುದಾದರೂ ನಾರಿಯನ್ನು ಸೃಷ್ಟಿಸಿರಿ. ಇದನ್ನು ಕೇಳಿ ನಾನು ಚಿಂತಿತನಾಗಿ ದೀರ್ಘವಾದ ನಿಟ್ಟುಸಿರನ್ನು ಬಿಟ್ಟೆ. ನನ್ನ ಆ ನಿಶ್ವಾಸದಿಂದ ರಾಶಿ ರಾಶಿಯಾಗಿ ಹೂಗಳಿಂದ ವಿಭೂಷಿತ ವಸಂತನ ಪ್ರಾದುರ್ಭಾವವಾಯಿತು. ವಸಂತ ಮತ್ತು ಮಲಯಾನಿಲ ಇವರಿಬ್ಬರು ಮದರನಿಗೆ ಸಹಾಯಕರಾದರು. ಇವರೊಂದಿಗೆ ಹೋಗಿ ಕಾಮದೇವನು ವಾಮದೇವನನ್ನು ಮೋಹಿಸಲು ಪದೇ ಪದೇ ಪ್ರಯತ್ನಿಸಿದನು. ಆದರೆ ಅವನಿಗೆ ಸಫಲತೆ ಸಿಗಲಿಲ್ಲ. ಅವನು ನಿರಾಶನಾಗಿ ಮರಳಿದಾಗ ಅವನ ಮಾತನ್ನು ಕೇಳಿ ನನಗೆ ಬಹಳ ದುಃಖವಾಯಿತು. ಆಗ ನನ್ನ ಮುಖದಿಂದ ಹೊರಟ ನಿಶ್ವಾಸದಿಂದ 3 ಗುಣಗಳ ಉತ್ಪತ್ತಿಯಾಯಿತು. ಅವರಿಗೆ ಮನ್ಮಥನ ಸಹಾಯಕ್ಕಾಗಿ ಅಪ್ಪಣೆಯನ್ನಿತ್ತು ನಾನು ಪುನಃ ಅವರೆಲ್ಲರನ್ನು ಶಿವನ ಬಳಿಗೆ ಕಳಿಸಿದನು. ಆದರೆ ಅತೀವ ಪ್ರಯತ್ನ ಮಾಡಿದರೂ ಅವರು ಭಗವಾನ್ ಶಿವನನ್ನು ಮೋಹಿಸಲಾರದೆ ಹೋದರು. ಕಾಮದೇವನು ಪರಿವಾರ ಸಹಿತ ಮರಳಿ ಬಂದು ನನಗೆ ನಮಸ್ಕರಿಸಿ ತನ್ನ ಸ್ಥಾನಕ್ಕೆ ಹೊರಟು ಹೋದನು. ಅವನು ಹೋದ ಬಳಿಕ ನಿರ್ವಿಕಾರನು, ಮನಸ್ಸನ್ನು ವಶದಲ್ಲಿರಿಸಿಕೊಂಡ ಯೋಗ ಪರಾಯಣನೂ ಆದ ಭಗವಾನ್ ಶಂಕರನು ಯಾವ ಸ್ತ್ರೀಯನ್ನು ತನ್ನ ಸಹಧರ್ಮಿಣಿಯಾಗಿ ಸ್ವೀಕರಿಸುವನು ಎಂದು ನಾನು ಮನಸ್ಸಿನಲ್ಲೇ ಯೋಚಿಸತೊಡಗಿದನು. ಹೀಗೆ ಯೋಚಿಸುತ್ತಾ ನಾನು ಭಕ್ತಿ ಭಾವದಿಂದ ಭಗವಾನ್ ಶ್ರೀಹರಿಯನ್ನು ಸ್ಮರಿಸಿದೆನು. ಅವನು ಸಾಕ್ಷಾತ್ ಶಿವಸ್ವರೂಪನು, ನನ್ನ ಜನ್ಮದಾತನೂ ಆಗಿರುವನು. ನಾನು ದೀನ ವಚನಗಳಿಂದ ಕೂಡಿದ ಶುಭ ಸ್ತೋತ್ರಗಳ ಮೂಲಕ ಅವನನ್ನು ಸ್ತುತಿಸಿದನು. ಆ ಸ್ತುತಿಯನ್ನು ಕೇಳಿ ಭಗವಂತನು ಬೇಗನೆ ನನ್ನ ಮುಂದೆ ಪ್ರಕಟನಾದನು. ಅವನಿಗೆ 4 ಭುಜಗಳು ಶೋಭಿಸುತ್ತಿದ್ದವು. ಕಣ್ಣುಗಳು ಅರಳಿದ ಕಮಲದಂತೆ ಸುಂದರವಾಗಿದ್ದವು. ಅವನು ಕೈಗಳಲ್ಲಿ ಶಂಖ, ಚಕ್ರ, ಗದೆ, ಪದ್ಮಗಳನ್ನು ಧರಿಸಿಕೊಂಡಿದ್ದನು. ಅವನ ಶ್ಯಾಮಲ ಶರೀರದಲ್ಲಿ ಪೀತಾಂಬರವು ಬಹಳ ಶೋಭಿಸುತ್ತಿತ್ತು. ಆ ಭಗವಾನ್ ಶ್ರೀಹರಿಯು ಭಕ್ತ ಪ್ರಿಯನಾಗಿರುವನು. ತನ್ನ ಭಕ್ತರು ಅವನಿಗೆ ಅತ್ಯಂತ ಪ್ರಿಯರು. ಎಲ್ಲರ ಉತ್ತಮ ಶರಣದಾತೃನಾದ ಶ್ರೀಹರಿಯನ್ನು ಆ ರೂಪದಲ್ಲಿ ನೋಡಿ ನನ್ನ ಕಣ್ಣುಗಳಿಂದ ಪ್ರೇಮಾಶ್ರುಗಳು ಧಾರಾಕಾರವಾಗಿ ಹರಿದವು. ಗದ್ಗದ ಕಂಠದಿಂದ ನಾನು ಪದೇ ಪದೇ ಅವನನ್ನು ಸ್ತುತಿಸತೊಡಗಿದನು. ನನ್ನ ಆ ಸ್ತೋತ್ರವನ್ನು ಕೇಳಿ ತನ್ನ ಭಕ್ತರ ದುಃಖಗಳನ್ನು ದೂರಗೊಳಿಸುವ ಭಗವಾನ್ ವಿಷ್ಣು ಬಹಳ ಸಂತಸಗೊಂಡು ಶರಣು ಬಂದಿರುವ ಬ್ರಹ್ಮನಾದ ನನ್ನಲ್ಲಿ ಹೇಳಿದನು, ಮಹಾಪ್ರಾಜ್ಞನಾದ ವಿಧಾತನೇ, ಸೃಷ್ಟಿಕರ್ತನಾದ ಬ್ರಹ್ಮನೇ, ನೀನು ಧನ್ಯನಾಗಿರುವೆ. ನೀನು ಯಾತಕ್ಕಾಗಿ ಇಂದು ನನ್ನನ್ನು ಸ್ಮರಿಸಿದೆ ಮತ್ತು ಯಾವ ನಿಮಿತ್ತದಿಂದ ಹೀಗೆ ಸ್ತುತಿ ಮಾಡುತ್ತಿರುವೆ? ನಿನ್ನ ಮೇಲೆ ಎಂತಹ ಮಹತ್ತರವಾದ ದುಃಖವು ಬಂದಿದೆ, ಅದನ್ನು ನನ್ನ ಮುಂದೆ ಈಗ ಹೇಳು. ನಾನು ಆ ಎಲ್ಲ ದುಃಖಗಳನ್ನು ಇಲ್ಲವಾಗಿಸುವೆನು, ಇದರಲ್ಲಿ ಯಾವ ಸಂದೇಹವೂ ಇಲ್ಲ. ಆಗ ಬ್ರಹ್ಮನು ಎಲ್ಲ ಪ್ರಸಂಗವನ್ನು ಹೇಳಿದನು. ಕೇಶವನೇ, ಭಗವಾನ್ ಶಿವನು ಹೇಗಾದರೂ ಪತ್ನಿಯನ್ನು ಸ್ವೀಕರಿಸಿದರೆ ನಾನು ಸುಖಿಯಾಗುವೆನು.
ನನ್ನ ಅಂತಃಕರಣದ ಎಲ್ಲ ದುಃಖವೂ ದೂರವಾಗಿ ಹೋದೀತು. ಇದಕ್ಕಾಗಿ ನಾನು ನಿನಗೆ ಶರಣು ಬಂದಿರುವೆನು. ನನ್ನ ಮಾತನ್ನು ಕೇಳಿದ ಭಗವಾನ್ ಮಧುಸೂದನನು ನಕ್ಕು ಬಿಟ್ಟನು ಮತ್ತು ಸೃಷ್ಟಿಕರ್ತನಾದ ನನ್ನ ಹರ್ಷವನ್ನು ಹೆಚ್ಚಿಸುತ್ತಾ ಹೀಗೆ ನುಡಿದನು: ವಿಧಾತನೇ, ನೀನು ನನ್ನ ಮಾತನ್ನು ಕೇಳು. ಇದು ನಿನ್ನ ಭ್ರಮೆಯನ್ನು ನಿವಾರಿಸುವುದು. ನನ್ನ ವಚನವೇ ವೇದಶಾಸ್ತ್ರಾದಿಗಳ ವಾಸ್ತವಿಕ ಸಿದ್ಧಾಂತವಾಗಿದೆ. ಶಿವನೇ ಎಲ್ಲರ ಕರ್ತ, ಭರ್ತ ಮತ್ತು ಹರ್ತ ಆಗಿದ್ದಾನೆ. ಅವನೇ ಪರಾತ್ಪರನಾಗಿರುವನು. ಪರಬ್ರಹ್ಮನು, ಪರೇಶನು, ನಿರ್ಗುಣನು, ನಿತ್ಯನು, ಅನಿರ್ದೇಶ್ಯನು, ನಿರ್ವಿಕಾರನು, ಒಡೆಯನು, ಸರ್ವವ್ಯಾಪಿ ಪರಮಾತ್ಮನು, ಪರಮೇಶ್ವರನೂ ಆಗಿರುವನು. ಸೃಷ್ಟಿ ಸ್ಥಿತಿ ಸಂಹಾರಗಳ ಕರ್ತೃವು, ತ್ರಿಗುಣಗಳಿಗೆ ಆಶ್ರಯನು, ವ್ಯಾಪಕನು, ಬ್ರಹ್ಮ ವಿಷ್ಣು ಮಹೇಶ್ವರ ಎಂಬ ನಾಮಗಳಿಂದ ಪ್ರಸಿದ್ಧನು, ರಜೋಗುಣ ಸತ್ವಗುಣ ಹಾಗೂ ತಮೋಗುಣಗಳಿಂದ ಅತೀತನು, ಮಾಯೆಯಿಂದಲೇ ಭೇದಯುಕ್ತನೆಂದು ಕಂಡುಬರುವವನು, ನಿರೀಹನು, ಮಾಯಾರಹಿತನು, ಮಾಯೆಯ ಒಡೆಯನು, ಪ್ರೇರಕನು, ಚತುರನು, ಸಗುಣನು, ಸ್ವತಂತ್ರನು, ಆನಂದ ಸ್ವರೂಪನು, ನಿರ್ವಿಕಾರನು, ಆತ್ಮಾರಾಮನು, ನಿರ್ದ್ವಂದ್ವನು, ಭಕ್ತ ಪರವಶನು, ಸುಂದರ ವಿಗ್ರಹದಿಂದ ಶೋಭಿತ ಯೋಗಿಯು, ನಿತ್ಯ ಯೋಗ ಪರಾಯಣನು, ಯೋಗ ಮಾರ್ಗದರ್ಶಕನು, ಗರ್ವಹಾರಿಯು, ಲೋಕೇಶ್ವರನು ಹಾಗೂ ದೀನವತ್ಸಲನೂ ಆಗಿರುವನು. ನೀನು ಅವನಿಗೆ ಶರಣು ಹೋಗು. ಎಲ್ಲ ರೀತಿಯಿಂದ ಶಂಭುವಿನ ಭಜನೆಯನ್ನು ಮಾಡು. ಇದರಿಂದ ಸಂತುಷ್ಟನಾಗಿ ಅವನು ನಿನ್ನ ಕಲ್ಯಾಣ ಮಾಡುವನು. ಬ್ರಹ್ಮನೇ, ಶಂಕರನು ಪತ್ನಿಯ ಪಾಣಿಗ್ರಹಣ ಮಾಡಲಿ ಎಂಬ ವಿಚಾರ ನಿನ್ನ ಮನಸ್ಸಿನಲ್ಲಿದ್ದರೆ ನೀನು ಶಿವೆಯನ್ನು ಪ್ರಸನ್ನಗೊಳಿಸುವ ಉದ್ದೇಶದಿಂದ ಶಿವನನ್ನು ಸ್ಮರಿಸುತ್ತಾ ಉತ್ತಮ ತಪಸ್ಸನ್ನು ಮಾಡು. ತನ್ನ ಆ ಮನೋರಥವನ್ನು ಹೃದಯದಲ್ಲಿರಿಸಿಕೊಂಡು ದೇವಿ ಶಿವೆಯ ಧ್ಯಾನವನ್ನು ಮಾಡು. ಆ ದೇವೇಶ್ವರಿಯು ಪ್ರಸನ್ನಳಾದರೆ ಎಲ್ಲ ಕಾರ್ಯಗಳನ್ನು ಸಿದ್ಧಗೊಳಿಸುವಳು. ಶಿವೆಯು ಸಗುಣ ರೂಪದಿಂದ ಅವತಾರವೆತ್ತಿ ಲೋಕದಲ್ಲಿ ಯಾರಿಗಾದರೂ ಪುತ್ರಿಯಾಗಿ ಮಾನವ ಶರೀರವನ್ನು ಸ್ವೀಕರಿಸಿದರೆ ಆಕೆಯು ನಿಶ್ಚಯವಾಗಿಯೂ ಮಹಾದೇವನ ಪತ್ನಿಯಾಗಬಲ್ಲಳು. ಬ್ರಹ್ಮನೇ, ನೀನು ದಕ್ಷನಿಗೆ ಆಜ್ಞಾಪಿಸು. ಅವನು ಭಗವಾನ್ ಶಿವನಿಗೆ ಪತ್ನಿಯಾಗುವವಳನ್ನು ಪಡೆಯುವ ನಿಮಿತ್ತದಿಂದ ಭಕ್ತಿ ಭಾವದಿಂದ ಪ್ರಯತ್ನಪೂರ್ವಕ ತಪಸ್ಸನ್ನು ಮಾಡಲಿ. ಅಯ್ಯ, ಶಿವೆ ಮತ್ತು ಶಿವ ಇಬ್ಬರು ಭಕ್ತರಿಗೆ ಅಧೀನರೆಂದು ತಿಳಿಯಬೇಕು. ಅವರು ನಿರ್ಗುಣ ಪರಬ್ರಹ್ಮರಾಗಿದ್ದರೂ ಸ್ವೇಚ್ಛೆಯಿಂದ ಸಗುಣರಾಗುತ್ತಾರೆ. ವಿಧಿಯೇ, ಭಗವಾನ್ ಶಿವನ ಇಚ್ಛೆಯಿಂದ ಪ್ರಕಟರಾದ ನಾವಿಬ್ಬರು ಅವನಲ್ಲಿ ಪ್ರಾರ್ಥಿಸಿದಾಗ ಹಿಂದೆ ಭಗವಾನ್ ಶಂಕರನು ಹೇಳಿದ ಮಾತನ್ನು ನೆನಪಿಸಿಕೋ. ಬ್ರಹ್ಮನೇ, ತನ್ನ ಶಕ್ತಿಯಿಂದ ಸುಂದರ ಲೀಲಾ ವಿಹಾರ ಮಾಡುವ ನಿರ್ಗುಣ ಶಿವನು ಸ್ವೇಚ್ಛೆಯಿಂದ ಸಗುಣನಾಗಿ ನನ್ನನ್ನು ಮತ್ತು ನಿನ್ನನ್ನು ಪ್ರಕಟಿಸಿ ನಿನಗೆ ಸೃಷ್ಟಿ ಕಾರ್ಯವನ್ನು ಮಾಡುವ ಆದೇಶವನ್ನಿತ್ತನು. ಉಮಾ ಸಹಿತ ಆ ಅವಿನಾಶಿ ಸೃಷ್ಟಿಕರ್ತ ಪ್ರಭುವು ನನಗೆ ಆ ಸೃಷ್ಟಿಯನ್ನು ಪಾಲಿಸುವ ಕಾರ್ಯವನ್ನು ಒಪ್ಪಿಸಿದನು. ಮತ್ತೆ ನಾನಾ ಲೀಲಾ ವಿಶಾರದ ಆ ದಯಾಳು ಸ್ವಾಮಿಯು ನಕ್ಕು ಆಕಾಶದ ಕಡೆಗೆ ನೋಡುತ್ತಾ ತುಂಬು ಪ್ರೇಮದಿಂದ ಹೇಳಿದನು: ವಿಷ್ಣುವೇ, ನನ್ನ ಉತ್ಕೃಷ್ಟವಾದ ರೂಪವು ಈ ವಿಧಾತನ ಅಂಗದಿಂದ ಈ ಲೋಕದಲ್ಲಿ ಪ್ರಕಟವಾದೀತು. ಅವನ ಹೆಸರು ರುದ್ರವೆಂದಾದೀತು. ನನ್ನ ರೂಪವಿರುವಂತೆಯೇ ರುದ್ರನ ರೂಪವೂ ಇರುವುದು. ಅವನು ನನ್ನ ಪೂರ್ಣ ರೂಪನಾಗುವನು. ನೀವಿಬ್ಬರು ಸದಾ ಅವನನ್ನು ಪೂಜಿಸಬೇಕು. ಅವನು ನಿಮ್ಮಿಬ್ಬರ ಸಮಸ್ತ ಮನೋರಥಗಳನ್ನು ಸಿದ್ಧಿಗೊಳಿಸುವವನಾಗುವನು. ಅವನೇ ಜಗತ್ತಿನ ಪ್ರಳಯ ಮಾಡುವವನಾಗುವನು. ಅವನು ಸಮಸ್ತ ಗುಣಗಳ ದ್ರಾಷ್ಟನು, ನಿರ್ವಿಶೇಷ ಹಾಗೂ ಉತ್ತಮ ಯೋಗದ ಪಾಲಕನಾಗುವನು. ಮೂರು ದೇವತೆಗಳು ನನ್ನದೇ ರೂಪವಾಗಿದ್ದರೂ ವಿಶೇಷವಾಗಿ ರುದ್ರನು ನನ್ನ ಪೂರ್ಣ ರೂಪನಾಗುವನು. ಪುತ್ರರಿರ ದೇವಿ ಉಮೆಯ ಮೂರು ರೂಪಗಳಾಗುವು. ಒಂದು ರೂಪದ ಹೆಸರು ಲಕ್ಷ್ಮೀ ಎಂದಾಗುವುದು. ಆಕೆಯು ಶ್ರೀಹರಿಯ ಪತ್ನಿಯಾಗುವಳು. ಎರಡನೆಯ ರೂಪವು ಬ್ರಹ್ಮಪತ್ನಿ ಸರಸ್ವತಿಯಾಗುವಳು. ಮೂರನೆಯ ರೂಪವು ಸತಿಯ ಹೆಸರಿನಿಂದ ಪ್ರಸಿದ್ಧವಾದೀತು. ಸತಿ ಉಮೆಯು ಪೂರ್ಣ ರೂಪವಾಗುವಳು. ಅವಳೇ ಭಾವಿ ರುದ್ರನ ಪತ್ನಿಯಾಗುವಳು. ಹೀಗೆ ಹೇಳಿ ಭಗವಾನ್ ಮಹೇಶ್ವರನು ನಮ್ಮ ಮೇಲೆ ಕೃಪೆ ತೋರಿ ಬಳಿಕ ಅಲ್ಲಿಂದ ಅಂತರ್ಧಾನನಾದನು ಮತ್ತು ನಾವಿಬ್ಬರು ಸುಖವಾಗಿ ನಮ್ಮ ನಮ್ಮ ಕಾರ್ಯದಲ್ಲಿ ತೊಡಗಿದೆವು. ಬ್ರಹ್ಮನೇ, ಸಮಯ ಬಂದಾಗ ನಾನು ಮತ್ತು ನೀನು ಸಪತ್ನಿಕರಾದೆವು. ಸಾಕ್ಷಾತ್ ಭಗವಾನ್ ಶಂಕರನು ರುದ್ರನೆಂಬ ಹೆಸರಿನಿಂದ ಅವತರಿಸಿದನು. ಅವನು ಈಗ ಕೈಲಾಸ ಪರ್ವತದಲ್ಲಿ ವಾಸಿಸುತ್ತಿರುವನು. ಪ್ರಜೇಶ್ವರನೇ, ಈಗ ಶಿವೆಯು ಕೂಡ ಸತಿ ಎಂಬ ಹೆಸರಿನಿಂದ ಅವತರಿಸುವವಳಿದ್ದಾಳೆ. ಆದ್ದರಿಂದ ನೀನು ಆಕೆಯ ಆವಿರ್ಭಾವಕ್ಕಾಗಿ ಪ್ರಯತ್ನಿಸಬೇಕು. ಹೀಗೆ ಹೇಳಿ ನನ್ನ ಮೇಲೆ ಭಾರೀ ದೊಡ್ಡ ದಯೆಯನ್ನು ತೋರಿ ಭಗವಾನ್ ವಿಷ್ಣುವು ಅಂತರ್ಧಾನನಾದನು. ನನಗೆ ಅವನ ಮಾತನ್ನು ಕೇಳಿ ಬಹಳ ಆನಂದವಾಯಿತು. ಇಲ್ಲಿಗೆ ಅಧ್ಯಾಯ 7 ರಿಂದ 10 ಸಂಪೂರ್ಣವಾಯಿತು.